ಸುಮಾರು 3 ವರ್ಷಗಳ ಹಿಂದೆ ನಾನು ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ನಡ್ಕೊಂಡು ಹೋಗ್ಬೇಕಾದಾಗ ಅನ್ಸೋದು ಅಂದ್ರೆ ಫಸ್ಟ್ ಇಂದಲೂ ಅದೇ ಅಭ್ಯಾಸ ಆಗಿದ್ರೆ ಒಂಥರ. ಬಟ್ ಈ ಮಿಡಲ್ ಅಲ್ಲಿ ನಾವು ಒಳ್ಳೊಳ್ಳೆ ಬೈಕು ಒಳ್ಳೊಳ್ಳೆ ಕಾರೆಲ್ಲ ಇಟ್ಟು ಏನೋ ಕಷ್ಟ ಬಂದು ಎಲ್ಲ ಮಾಡ್ಕೊಂಡು, ಸೊ ಅದಾದ್ಮೇಲೆ ನಾವು ಮತ್ತೆ ಬ್ಯಾಕ್ ಟು ಝೀರೋ ಅಂತ ಅಂದು ಆ ಝೀರೋ ಇಂದ ಬಂದ್ಬಿಟ್ಟು ಈ ರೋಡಲ್ಲಿ ಕೆಲಸ ಮಾಡುವಾಗ ಇಲ್ಲಿಂದ ನಮ್ಮ ಮನೆಯಿಂದ 3.5 ಕಿಲೋಮೀಟರ್ ಆಗೋದು, ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಆ ನಡ್ಕೊಂಡು ಹೋಗ್ಬೇಕಾದಾಗ ನನ್ನ ಕಣ್ಮುಂದೆ ಏನಾದ್ರು ನಂದು ಹಳೆ ಬುಲೆಟು ಅಥವಾ ಬೈಕ್ ಏನಿತ್ತು ಅಥವಾ ಕಾರ್ ಇತ್ತು, ಅಥವಾ ಯಾವುದೇ ಗಾಡಿಗಳು ನೋಡಿದಾಗಲೂ ಕೂಡ ನನಗೆ ಕಣ್ಣಲ್ಲಿ ನೀರು ಹಂಗೆ ತುಂಬಿಕೊಳ್ಳೋದು. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಅನುಭವಿಸಿ ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡಬೇಕು ಲೈಫ್ ಅಂದಾಗ ಯಾವುದೇ ವ್ಯಕ್ತಿಗಾಗ್ಲಿ ಕಷ್ಟ ಆಗುತ್ತೆ. ಬಟ್ ಅದನ್ನ ನೋಡಿದೆ, ಆ ಟೈಮಲ್ಲಿ ಏನು ಮಾಡಂಗಿರ್ಲಿಲ್ಲ, ಪರಿಸ್ಥಿತಿ ಆ ರೀತಿ ಇತ್ತು. ನನ್ನ ತಪ್ಪಿಂದ ನಾನು ಕೆಲವ್ರನ್ನ ನಂಬಿ ಮೋಸ ಹೋಗಿದ್ದು ಅಂತ ಗೊತ್ತಾಯ್ತು. ಅವ್ರನ್ನೆಲ್ಲ ದೂರ ಇಟ್ಟು ಯಾವಾಗ ಮತ್ತೆ ಸ್ಟಾರ್ಟ್ ಮಾಡಿದೆ ಲೈಫ್ನ. ಸೊ ಇವತ್ತು ಹಂಗೆ ಇಲ್ಲ, ವಿತಿನ್ 3 years ಅಲ್ಲಿ ಮತ್ತೆ ಲೈಫ್ ಚೇಂಜ್ ಆಗಿದೆ. ನಾನು ಏನೆಲ್ಲ ಕಳ್ಕೊಂಡಿದ್ದೆ ಎಲ್ಲ ವಾಪಸ್ ಬಂದಿದೆ. ಬಟ್ ಯಾವ ಕೆಟ್ಟವರು ಅಂತ ಕಳ್ಕೊಂಡಿದ್ದೀನಿ, ಅವ್ರು ವಾಪಸ್ ಬರೋದೇ ಬೇಡ ಅಂತ ಅನ್ಕೊಂಡಿದ್ದೀನಿ ಲೈಫಲ್ಲಿ. ಮತ್ತೆ ಅವ್ರು ಬೇಕಾಗೂ ಇಲ್ಲ ನನ್ನ ಲೈಫಿಗೆ. ಬಟ್ ನನ್ನ ಇಡೀ ಲೈಫಲ್ಲಿ ನನಗೆ ಒಂದು ದೊಡ್ಡ ಹೆಲ್ಪ್ ಮಾಡಿದ್ದು ನನ್ನ ಹೆಂಡತಿ ಇರ್ಬೋದು, ನನ್ನ ಹೆಂಡತಿ ಮನೆಯವರು ಇರ್ಬೋದು, ಎಲ್ಲಾದ್ರೂ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆ ಯಾವತ್ತೂ ನಾನು ಇದೇ ರೀತಿ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ವೈಟ್ ಫೀಲ್ಡ್ ಸುತ್ತಾಡ್ಕೊಂಬೋಣ. ಬ್ಯಾಂಗ್ಳೂರ್ ವೈಟ್ ಫೀಲ್ಡ್ ವರ್ಕ್ ಫ್ರಮ್ ರೋಡ್ ಇದು. ಸೊ ಒನ್ ಆಫ್ ದ ವರ್ಕ್ ಫ್ರಮ್ ಅಂದ್ರೆ ಅಪ್ಪ. ಸೊ ಈ ಕಡೆಯಿಂದ ಹೋಗೋರು ಓಕೆ ಗುರು, ಬಟ್ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಹೊಸಕೋಟೆ ಕಡೆಯಿಂದ ಬಂದು ಏನಾದ್ರೂ ಸಂಜೆ ಟೈಮಲ್ಲಿ ಏನಾದ್ರೂ ಈ ವರ್ಕ್ ಫ್ರಮ್ ಸಿಗ್ನಲ್ ಏನಾದ್ರು ಸಿಗಾಕೊಂಡ್ಬಿಟ್ರೆ ನಿಮ್ ಕತೆ ಮುಗೀತು ಅನ್ಕೊಂಬಿಡಿ. ಯಾಕೆ ಅಂತಂದ್ರೆ ಒಂದು ಸಿಗ್ನಲ್ ನ 2-3 ನಿಮಿಷ ಬಿಡ್ತಾನೆ. ಆ ಕಡೆಯಿಂದ ಆ ಸಿಗ್ನಲ್ ಹತ್ರ ಹಪ್ಪಿದೆ. ಸೊ ವೆಹಿಕಲ್ಗಳು, ಬಸ್ಗಳು, ಕಾರ್ಗಳು ಎಲ್ಲ ಜಾಸ್ತಿ, ಅವು ನಾರ್ಮಲ್ ಆಗಿ ಜಾಸ್ತಿ ಮೂವ್ಮೆಂಟ್ ಮಾಡೋದಿಲ್ಲ ಅಲ್ಲಿ. ಸೊ 3 ನಿಮಿಷಕ್ಕೆ ಒಂದ್ಸತಿ ಆಫ್ ಮಾಡೋದ್ರಿಂದ ನೀವೇನಾದ್ರೂ ಒಂದು 500-600 ಮೀಟರ್ ಸಿಗ್ನಲ್ ತಗ್ಲಾಕೊಂಡಿದ್ರೆ, ಸೊ ನಾನು ಹೇಳ್ತಾ ಇದೀನಿ ಕೇಳಿ, ಅಪ್ಪ ಒಂದು ಅರ್ಧ ಗಂಟೆ ಅಲ್ಲೇ ನಿಮ್ದು ಲೈಫ್ ವೇಸ್ಟ್ ಅಂತಲೇ ಅನ್ಕೋಬಿಡಿ. ಮಿನಿಮಮ್ ಅರ್ಧ ಗಂಟೆ ಆ ವರ್ಕ್ ಫ್ರಮ್ ಸಿಗ್ನಲ್ ನೀವು ಊಟ ಮಾಡ್ಬಿಡ್ಬೋದು ಸಂಜೆ ಟೈಮ್ದು. ಮತ್ತು ವರ್ಸ್ಟ್ ರೋಡ್ ಅಂತ ಹೇಳ್ತೀನಿ ವರ್ಕ್ ಫ್ರಮ್ದು. ಯಾಕಂದ್ರೆ ಇಲ್ಲೇನೋ ಅಂಡರ್ ಪಾಸ್ ಮಾಡ್ತಿದಾರಂತೆ, 10 ವರ್ಷದಿಂದ ಅದು ಪೆಂಡಿಂಗ್ ಇದೆ ಅಂತ. ಇದು ಯಾರಿಗೆ ಬರುತ್ತಪ್ಪ ಅಂತ ನೋಡಿದ್ರೆ ಕೊನೆಗೆ ಮತ್ತೆ ಅದೇ ಲಿಂಬಾವಳಿ ಹೆಸರು ತೋರಿಸುತ್ತೆ, ಅರವಿಂದ್ ಲಿಂಬಾವಳಿ. ಇವಾಗ ಅವರ ವೈಫ್ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು, ಐ ಥಿಂಕ್ ಅವ್ರು ಇವಾಗ ಎಪ್ರಿಲ್ ಅವ್ರು ನೋಡ್ಕೋತಿದ್ದಾರೆ. ಅವರಂತೂ ಫುಲ್ ಪೋಸ್ಟಲ್ ವರ್ಕ್ ಮಾಡೋದು ನಡೀತಾ ಇದೆ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೊಂದು 5-10 ವರ್ಷಕ್ಕೆ ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ. ಒನ್ ಆಫ್ ದ ವರ್ಸ್ಟ್ ರೋಡ್ ಅಂದ್ರೆ, ಯಾಕೆ ಅಂತಂದ್ರೆ ಇದು ಆಲ್ಮೋಸ್ಟ್ ನಾನು 3 ವರ್ಷದಿಂದ ಓಡಾಡ್ತಾ ಇದ್ದೀನಿ ಈ ರೋಡಲ್ಲಿ. ಈ ರೋಡ್ ಹಿಂಗೆ ಇದೆ, ಒಂಚೂರು ಚೇಂಜ್ ಆಗಿಲ್ಲ. ಯಾರಪ್ಪ ಇಲ್ಲಿ MLA ಅಂತ ನೋಡಿದ್ರೆ ಲಿಂಬಾವಳಿ ಅಂತ ಹೇಳಿದ್ರೆ ಲಿಂಬಾವಳಿ ಅವರ ವೈಫ್. ಅವರು ಲಿಂಬಾವಳಿ ಅವರು ಮಿನಿಸ್ಟರ್ ಆಗಿದ್ರು, ಅವ್ರ ವೈಫ್ ಈಗ MLA ಆಗಿದ್ದಾರೆ. ಆದ್ರೂ ಕೂಡ ಈ ರೋಡು ಸರಿ ಆಗಿಲ್ಲ. ಯಾವಾಗಪ್ಪ ಸರಿ ಮಾಡ್ತೀರಾ ಲಿಂಬಾವಳಿ ಅವರೇ? ದಯವಿಟ್ಟು ಈ ಒಂದು ರೋಡ್ನ ಸ್ವಲ್ಪ ಆಕ್ಷನ್ ತಗೊಂಡು ಆಲ್ಮೋಸ್ಟ್ ಬೇಗ ಈ ರೋಡ್ನ ಕ್ಲಿಯರ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲೇನಾದ್ರೂ ರೋಡ್ ಮಳೆ ಬಂತು ಅಂದ್ರೆ ಮುಗೀತು ಕತೆ, ಈ ರೋಡಿನ ಕತೆ. ಗುಂಡಿ ಇದಾವೆ ರೋಡ್ ಒಳಗೆ, ಯಾವ್ದು ರೋಡು ಯಾವ್ದು ಗುಂಡಿ ಅಂತ ಗೊತ್ತಾಗದೆ ಕಷ್ಟ ಇದೆ. ಸೊ ಅದಲ್ದೆಲ್ಲ ಏನಾಗುತ್ತೆ, ವಾಟರ್ ಎಲ್ಲ ಬಿಡ್ಬಿಟ್ಟು ನಿಂತ್ಕೊಂಡಿರುತ್ತೆ. ಅಲ್ಲಲ್ಲಿ ಕೆಲವು ಮ್ಯಾನ್ವಲ್ಸ್ ಬೇರೆ ಇದ್ದಾವೆ. ಸೊ ಈ ಏನು ಹೋಲ್ಸ್ ಇದಾವೆ ಇದ್ರೊಳಗಡೆ ನೀರು ತುಂಬಿಕೊಂಡಿರುತ್ತೆ, ಈ ಮ್ಯಾನ್ವಲ್ಸ್ ಓಪನ್ ಆಗಿರ್ತಾವೆ.
ಸೊ ಈ ಓಲ್ಗಳು ಓಪನ್ ಆದಾಗ ಏನಾಗುತ್ತೆ, ಯಾರಾದ್ರೂ ಒಬ್ಬರು ಬೀಳೋದು. ಈಗ ಆಲ್ಮೋಸ್ಟ್ ನಾನು ನೋಡ್ತಾ ಇರ್ತೀನಿ, ಮಿನಿಮಮ್ ಒಂದು ಮಳೆ ಜೋರಾಗಿ ಬಂತು ಅಂದ್ರೆ ಸುಮಾರು ಬೈಕರ್ಸ್ಗಳು ಬಿದ್ದು ಎದ್ದು ಹೋಗೋದು ಹಾಗಂತೆ ಕನ್ಫರ್ಮ್ ಆಗಿ ಬಿದ್ದೋಗ್ತಾರಲ್ಲಿ ಆ ರೋಡಲ್ಲಿ. ಬ್ಯಾಂಗ್ಳೂರಲ್ಲಿ ಈ ತರ ರೋಡಲ್ಲಿ ಹೋಗೋದೇ ಒಂಥರ ಚಂದ ಬರುವುದು. ಹೆಂಗಿದೆ ನೋಡಿ ರೋಡ್, ಇದು ನಾರ್ಮಲ್ ಆಗಿ ಸಣ್ಣ ರೋಡು, ಹಳ್ಳಿ ವೆದರು. ಈ ತರ ರೋಡ್ ಬ್ಯಾಂಗ್ಳೂರಲ್ಲಿ ಇವಾಗ ಮುಂಚೆ ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಬಟ್ ಈಗಿನ ಜನ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಈ ತರ ಹಳ್ಳಿ ರೋಡ್ಗಳು. ಸೊ ನಾರ್ಮಲಿ ನನಗೆ ಈ ತರ ಹಳ್ಳಿ ರೋಡ್ಗಳು ತುಂಬಾ ಇಷ್ಟ. ಈ ತರ ಕಟ್ಟೆ ಆರಾಮಾಗಿ ಕುತ್ಕೊಂಡಿರ್ತಾರೆ, ಸೊ ಮಾತಾಡ್ತಾ, ಇದೆಲ್ಲ ನಮ್ಮ ಹಳ್ಳಿ ನೆನಪನ್ನ ವಾಪಸ್ ತಂದು ಕೊಡ್ತಾ ಇದೆ.